ನೋಡ್ರಿ ಬೀಜ ಬುತ್ತಿ ಇನ್ನು ಹೋಗಿ ಹಂಚಿ ಬರ್ಬೇಕು ಈಗ ಊರಾಗ ಹೆಣ್ಣಿನ ಕಡೆ ತಂದಿರ ಈಗೆಲ್ಲ ನೋಡ್ರಿ ಕುತ್ಕೊಂಡೆಲ್ಲ ಹಂಚಾಕತ್ತೀವಿ ನಾವು ಕುತ್ಕೊಂಡು ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳ್ಕೊತೀನಿ. ಇನ್ನೆಲ್ಲ ಲಾಗ್ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಏನಾಯ್ತಂದ್ರೆ, ನಿನ್ನೆ ಊರಿಗೆ ಬಂದಿರಿ. ಬಂದ ಮೇಲೆ ಅಲ್ಲಿಗೆ ಲಾಗ್ನ ಮುಗಿಸಿದ್ದೆ ನಾನು. ಅಲ್ಲಿಂದಾನೇ ಕಂಟಿನ್ಯೂಷನ್ ಲಾಗ್ ಇದು. ಹೆಚ್ಚು ಕಡಿಮೆ ಒಂದು 3 ಗಂಟೆ ಆಗೈತೆ ರೀ ಟೈಮ್. ಬಂದು ಊಟ ಮಾಡಿ ನಾವು ಹೊರಗೆ ಬರೋ ಅಷ್ಟೊತ್ತಿಗೆ ಬೀಗರು ಬಂದರು. ಏನು ಬೀಗರು, ಏನು ಕಾರ್ಯಕ್ರಮ ಎಲ್ಲನೂ ವಿಡಿಯೋ ಪೂರ್ತಿ ಹೇಳ್ಕೊಂಡು ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಏನಾಯ್ತಪ್ಪ ಅಂದರೆ, ನಾವು ಊರಿಗೆ ಬಂದಿರೋದು ಆ್ಯಕ್ಚುಲಿ ಹಾಲಿಡೇಗೆ ಅಂತ ಬಂದಿದ್ದಲ್ಲ. ನಮ್ಮ ತಮ್ಮಗ ನಿಮಗೆಲ್ಲ ಗೊತ್ತೈತಿ, ಈಗ ಸುಮಾರು ಲಾಗ್ಸ್ ನೋಡಿರಿ. ಮನೆ ಹೋಳಿಗೆ ಊಟದ ಲಾಗ್ ಅದೆಲ್ಲ ನೋಡಿರಿ. ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಪ್ರಶಾಂತಂದು ಅದೆಲ್ಲ ಕಾರ್ಯ ನೋಡಿದರೆ, ಇವಾಗ ಒಂದೇ ಹುಡುಗಿ ಕಡೆದವರು ಬೀಜ ಬುತ್ತಿ ಅಂತ ತರ್ತಾರೆ. ಈಗ ಬೀಜ ಹಾಕೋಕೆ ಮುಂಚೆ ಬೀಜ ಬುತ್ತಿ ಕೊಟ್ಬಿಡ್ಬೇಕು ಅಂತೇಳಿ ಪದ್ಧತಿ ಐತೆ ನಮ್ಮ ಕಡೆ. ಅಂದರೆ ಈಗ ಮುಂಗಾರಿ ಚಲೋ ಆಕೈತಿ, ಎಲ್ಲರೂ ಬಿತ್ತಕ್ಕೆ ಚಲೋ ಮಾಡ್ತಾರೆ ರೈತರೆಲ್ಲ. ಹಾಗಾಗಿ ಭೂಮಿ ಬೀಜ ಆಗೋಕೆ ಮುಂಚೆ ಬೀಜ ಬುತ್ತಿ ಕೊಡ್ಬೇಕು ಅನ್ನೋದೊಂದು ಶಾಸ್ತ್ರ ಐತಿ. ಹಾಗಾಗಿ ಬೀಜ ಬುತ್ತಿ ತೊಗೊಂಬರ್ತೀವಿ ನಾವು ಅಂತ ಹೇಳಿದ್ರಂತ್ರಿ. ಅದು ಎಲ್ಲ ಸಡನ್ನಾಗಿ ನಿರ್ಧಾರ ಆಗಿರೋದು. ಹಾಗಾಗಿ ಫೋನ್ ಹಚ್ಚಿದ್ರು. ಅವ್ರಿಗೆ ಗೊತ್ತಾದ ದಿವಸನ ಫೋನ್ ಹಚ್ಚಾರ. ಅಂದರೆ ಶುಕ್ರವಾರ ಫೋನ್ ಹಚ್ಚಾರ, ಶನಿವಾರ ನಾಳೆ ಅಂಥೇಳಿ. ಹಾಗಾಗಿ ನಾನು ರಾತ್ರಿ ಫೋನ್ ಹಚ್ಚಿದ್ರು. ಮತ್ತೆ ಅವತ್ತೇ ರಾತ್ರಿನೇ ಬ್ಯಾಗ್ ಪ್ಯಾಕ್ ಮಾಡಿದ್ದು ನಾನು. ನಾಳೆನ ಅಂತ ಹೇಳಿದಕ್ಕೆ ಹೊರಟು ಬಂದೆ. ಯಜಮಾನ್ರು ಮತ್ತು ಮಿಟ್ಟು ಒಂದು ಐತಲ್ಲ ರೀ, ಯಜಮಾನ್ರು ಬರೋಕೆ ಮಿಟ್ಟು ಒಂದು ಐತೆ. ಅದು ಅಂತ ಹಾಗೆ ಎದಕ್ಕೆ ಇಷ್ಟಕ್ಕೆಲ್ಲ ಯಾಕೆ ಅಂಗಡಿ ಬಂದ್ ಮಾಡೋದು ಬೇಡ ಅಂತೇಳಿ ಅವ್ರಿಗೆ, ಸರಿ ನೀ ಎಷ್ಟೋ ಹೋಗೋಣ ಬೇಡ ಬರೋದಿಲ್ಲ ಅಂತ ಅಂದರು. ಹಾಗಾಗಿ ನಾವು ಮಕ್ಕಳು ಕರ್ಕೊಂಡು ಬರಬೇಕಾಯ್ತು. ಈಗ ನೋಡ್ತಿರ್ಬೋದು, ಅವ್ರು ಇನ್ನೇನು ಬರೋ ಟೈಮ್ ಆಗೈತಿ. ಆಲ್ರೆಡಿ ಇಲ್ಲೇ ಮುಂಡ್ರಿಗೆ ಹತ್ರ ಅದಾರಂತ್ರಿ. ನಾವು ಇಲ್ಲಿ ಎಲ್ಲನೂ ತಯಾರಿ ಮಾಡಕತ್ತಿದ್ವಿ. ಫಸ್ಟು ಕಳಶಾದನ್ನ ರೆಡಿ ಮಾಡ್ಕೊಂಡ್ವಿ. ಯಾಕಂದ್ರೆ ಬೀಜ ಬುತ್ತಿನ ಪೂಜೆ ಮಾಡ್ಬೇಕ್ರಿ ತಂದು ಕೊಟ್ಲೆ. ಹಾಗೆ ಕಳಶಾದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಡಿಕೆಯಲ್ಲಿ ಅದೆಲ್ಲ ತಯಾರಿ ಮಾಡಿ ಈಗ ರಸನ ಮಾಡಿ ಇಡಕತ್ತೀವಿ ರೀ. ಯಾಕಂದ್ರೆ ಮಠ ಮಧ್ಯಾಹ್ನ ಬಿಸಿಲತ್ತಿಗೆ ಬರಾಕತ್ಯಾರ. ಬಂದ್ಬಿಟ್ಲೆ ಫಸ್ಟ್ ರಸನ ಕೊಟ್ಟು ಆಮೇಲೆ ನಾಷ್ಟ ಅದೆಲ್ಲ ಕೊಡೋಕೆ ಬರ್ತಂತೇಳಿ ತಯಾರಿ ಮಾಡಿ ಇಟ್ಕೊಳಕತ್ತೀವಿ. ಫ್ರಿಜ್ ಐತಿ ಇಲ್ಲಿ ಹಿಂದೆ ಕಾಣಕತ್ತೈತಲ್ರಿ ಫ್ರಿಜ್. ಇವರು ಹಾಲಿನ ವ್ಯಾಪಾರ ಮಾಡ್ತಾನೆ ರೀ, ತಮ್ಮನ. ನನ್ನ ಸ್ವಂತ ತಮ್ಮನ ಹಾಲಿನ ವ್ಯಾಪಾರ ಮಾಡ್ತಾನೆ, ಇವನು ಹಾಲಿನ ವ್ಯಾಪಾರ ಮಾಡ್ತಾನೆ. ಹಂಗಾಗಿ ಆ ಮನೆಯಾಗ ನನ್ನ ತವ್ರ ಮನೆಗೆ ಫ್ರಿಜ್, ಇಲ್ಲಿ ಫ್ರಿಜ್ ಕಾಮನ್ ಇರೋದೆ. ಅದು ಬಿಟ್ಟರೆ ಬೇರೆ ಎದಕ್ಕೂ ತಂದು ಇಟ್ಕೊಳ್ಳಲ್ಲ. ಓನ್ಲಿ ಮನೆ ಯೂಸ್ಗೆ ಅಂತೇಳಿ ತರೋದು ಸುಳ್ಳು ಅವೆಲ್ಲ. ಇಂಥದ್ದು ಬಿಸ್ನೆಸ್ ಇದ್ದಾಗ ಮಾತ್ರ ತರ್ತಾರೆ. ಈಗೂ ಕೂಡ ಬಿಸ್ನೆಸ್ಸಿಂದ ಅಂದರೆ ಹಾಲಿಂದ ಮಾತ್ರ ಇಡ್ತಾರೆ ಅವರು. ಬೇರೆ ಏನೊಂದನ್ನು ಇಡೋದಿಲ್ಲ. ಫ್ರಿಜ್ ಬೇರೆ ಎದಕ್ಕೂ ಉಪಯೋಗಿಸಲ್ಲ ಅವರು. ತಪ್ಪಿ ಒಂದು ಸಣ್ಣ ಹಣ್ಣು ಸತಿ ಇಡಿಸ್ಕೊಡಲ್ಲ ಅವರು, ಹಾಲು ಒಂದು ಬಿಟ್ರೆ. ಹಾಗಾಗಿ ಫ್ರಿಜ್ಜಿ ಇರುತ್ತೆ ರೀ. ಇವಾಗ ಬೀಗರಲ್ಲ ಅಂಥೇಳಿ ತಣ್ಣದು ಕೊಡೋಣ ಅಂಥೇಳಿ ಒಂದು ಗುಂಡಿ ಒಳಗೆ ನೀರನ್ನು ಫಸ್ಟ್ ಇಟ್ಟಿದ್ವಿ ರೀ ನಾವು ಫ್ರಿಜ್ ಒಳಗೆ. ಬೆಳಿಗ್ಗೆ ಇಟ್ಟಿದ್ರಂತ ನಮ್ಮ ರೇಣುಕಾ ಅವರು. ಫುಲ್ ಕೋಲ್ಡ್ ಆಗಿತ್ತು. ಟೇಸ್ಟ್ ಆಗುತ್ತೆ ಕುಡಿಯೋಕೆ ರಸನ ಅಂಥೇಳಿ. ಅದೆಲ್ಲ ಕೋಲ್ಡ್ ಆಗಿದ್ದು ನೀರು ಸಕ್ಕರೆ ಹಾಕಿ ಇಟ್ಟಿದ್ರೆ ಆಲ್ರೆಡಿ ಸಕ್ಕರೆ ಕರಗಿತ್ತು. ನಾನು ಕೂತ್ಕೊಂಡು ಈಗ ಒಂದು ಸ್ವಲ್ಪ ರಸನ ಕಡಿಮೆ ಇತ್ತು, ಟೇಸ್ಟ್ ಆಗಲಿಲ್ಲ. ಹಂಗಾಗಿ ಒಂದೊಂದು 3 ನಿಂಬೆಹಣ್ಣು ಹಿಂಡಿ ಎಲ್ಲನ ರಸನ ರೆಡಿ ಮಾಡಿ ಇಟ್ಟೀನಿ. ಈ ಕಡೆ ನೋಡ್ತಿರ್ಬೋದು, ಹಾಲೊಳಗೆ ಚಾಪೆ ಎಲ್ಲ ತಯಾರಿ ಮಾಡಿ ಹಾಸಿ ಬೀಗರಿಗೆ ಕೂಡ್ಸೋಕೆ. ಈಗ ಬಿಟ್ಟರೆ ನಾವು ಇಲ್ಲೆಲ್ಲ ತಯಾರಿ ಮಾಡತ್ಲಿ ಅಲ್ಲಿ ಆಗ ಹೊರಗಡೆ ಗಾಡಿ ಬಿಡ್ತೀವಿ. ನೋಡ್ತಿರ್ಬೋದು ನೀವು, ಒಂದು ಆಟೋಗ ಮಾಡಿಕೊಂಡು ಬಂದಿದ್ದರು ಬೀಗರು. ನಮ್ಮ ಕಡೆ ಈ ಥರ ಬೀಜ ಬುತ್ತಿ, ಬಾಕಿ ಬುತ್ತಿ ಅಂತ 2 ಸರಿ ಬುತ್ತಿ ಕೊಡ್ತಾರೆ. ಬೀಜ ಬುತ್ತಿ ಅಂದ್ರೆ ಮದುವೆ ಫಿಕ್ಸ್ ಆದಮೇಲೆ ಹುಡುಗಿ ಕಡೆದವರು ಫಸ್ಟ್ ತೊಗೊಂಬಂದು ಕೊಡ್ತಾರೆ. ಆಮೇಲೆ ನಾವು ಒಂದೊಂದು 4-5 ದಿನ ಅವ್ರವ್ರ ಅನುಕೂಲ ನೋಡ್ಕೊಂಡು ಮತ್ತೆ ಒಯ್ದು ನಾವು ಕೊಡಬೇಕು. ಇದಾದ ನೆಕ್ಸ್ಟು ಸೀಮಂತ ಮಾಡುವಾಗ ಕುಬ್ಸ ಮಾಡ್ತಾರಲ್ರಿ, ದೊಡ್ಡ ಕುಬ್ಸ ಅಂತ ಕರಿತೀವಿ. ಇಳೆ ಅಲ್ಲ, ಕುಬ್ಸ ಮಾಡುವಾಗ ಅವಾಗ ಒಂದು ಬುತ್ತಿ ಕೊಡ್ತೀವಿ. ನೀವು ಆ ವಿಡಿಯೋ ನೋಡಿರ್ತೀರಿ. ನಮ್ಮ ತಂಗಿ ಕೊಟ್ಟಿದ್ವಿ ನಾವು. ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ದಾಗ ಸೀರೆ ಮಾಡೋ ಟೈಮ್ನಾಗ ಬಾಕಿ ಬುತ್ತಿ ಅಂತ ಕರಿತೀವಿ ಅದಕ್ಕೆ. ಅದನ್ನು ತೊಗೊಂಡು ಹೋಗಿದ್ದೀವಿ. ಈ ಥರ 2 ಬುತ್ತಿ ಹಂಚ್ತಾರೆ. ಮತ್ತು ಇನ್ನೊಂದು ಮದುವೆ ಆದಮೇಲೆ ಹುಡುಗಿ ಕರ್ಕೊಂಬರುವಾಗ ಇನ್ನೊಂದು ಬುತ್ತಿ ಹಂಚ್ತಾರೆ, ಹೊಸ ಮಲ್ಗೀತಿ ಬಂದಾಳ ಅಂಥೇಳಿ. ಈ ರೀತಿ 3 ಬುತ್ತಿ ಈ ಥರ ಹಂಚ್ತಾರೆ. ಇವು ಚಂದ ನಮ್ಮ ಕಡೆದು ಶಾಸ್ತ್ರ ಸಂಪ್ರದಾಯ. ನಂಗೆ ಭಾಳ ಇಷ್ಟ ಆಕೋ. ಈಗ ನೋಡ್ತಿರೋದು ಬೀಗರೆಲ್ಲ ಬಂದರು, ನಾನೇ ಇದ್ದೀನಿ. ನಮ್ಮ ತಂಗಿ ಬಂದಿಲ್ಲ ಈ ಸಲ. ಹಾಗಾಗಿ ನಮ್ಮ 2ನೇ ಅಕ್ಕನ ಬಂದಿಲ್ಲ, ದೊಡ್ಡಕ್ಕನ ಬಂದಿಲ್ಲ. ದೊಡ್ಡಕ್ಕ ಅಂತೂ ನಮ್ಮ ಪ್ರಣಯದಲ್ರಿ ಸಣ್ಣಕ್ಕೆ, ಇನ್ನು ಆಕೆ ಹಾಡ್ಕೊಂಡು ಈ ಕಡೆ ಬಂದೇ ಇಲ್ಲೇನ, ಅಲ್ಲೇ ಇದ್ದಾಳ. ಹಾಗಾಗಿ ನಾನು, ರೇಣುಕಾ, ನಮ್ಮ ಚಿಕ್ಕಮ್ಮ, ನಮ್ಮವ್ವ ಇಷ್ಟೇ ಇರೋದು. ಬಂದರಿಗೆಲ್ಲ ನೀರು ಕೊಟ್ಟು ವೆಲ್ಕಮ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನಾನು ಭಾಳ ಜನ ಬಂದಿಲ್ಲ, ಒಂದು 10 ಹತ್ರ ಒಂದು
ಮಕ್ಕಳು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿ ಒಂದು 15 ಜನ, ಒಂದು 14 ಜನ ಇದ್ದರು. ಬಣ್ಣೋಣ ಏನು ಮಾಡ್ತೀವಿ ಅಂತೇಳಿ. ಇಲ್ಲಿ ಬಂದು ಮಾಡಂತ ಅದು ಬಾ ಬೀಗರು ಹಾಸಿದ್ರು. ಈಗ ನೋಡ್ರಿ ಬೀಗರು ಬಂದರು, ಬುತ್ತಿ ತೊಗೊಂಬಂದಾರ. ಪೂಜೆ ಮಾಡಿ ಬುತ್ತಿ ಒಳಗೆ ತಗೋಬೇಕು. ಮುಕ್ಕಿ ನೀನು ಬಂದಿಲ್ಲ ತಡಿ. ಈಗ ನೋಡ್ರಿ ಇದು ಬೀಜ ಬುತ್ತಿ. ಏನಪ್ಪ ಅಂದರೆ ನಾವು ಇದೆಲ್ಲನೂ ಒಳಗಡೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೂ ಮುಂಚೆ ಮಾಡಬೇಕಾಗಿರೋದು ಇದೇ ಕಾರ್ಯನ. ಆದರೆ ಇಲ್ಲೇನಾಯ್ತಂದ್ರೆ ಫಸ್ಟ್ ಬಂದವರಿಗೆ ಉಪಚಾರ ಮಾಡಿಬಿಡ್ರಿ, ಆಮೇಲೆ ಬುತ್ತಿ ಪೂಜೆ ಮಾಡಿ ಬುತ್ತಿ ತೆಗೆದು ಹಂಚಕ್ಕೆ ಬರ್ತಾ ಊಟ ಅದನ್ನೆಲ್ಲ ಕೊಡೋಣ್ರಿ ಅಂತೇಳಿ ಮನೆಯೊಳಗೆಲ್ಲ ಆ ಥರ ಮಾಡಿದರು. ಫಸ್ಟಿಗೆ ಅವ್ರಿಗೆಲ್ಲನೂ ಉಪಚಾರ ಮಾಡಿದ್ರಿ, ತಂದು ಒಳಗೆ ಇಟ್ವಿ, ದೇವರು ಜಗಲಿ ಮುಂದೆ ಇಟ್ಟಿವಿ. ಇಟ್ಟು ಅಲ್ಲಿವರೆಗೆ ಅವ್ರಿಗೆ ರಸನ ಅದೆಲ್ಲ ಕೊಟ್ಟು ಸ್ನ್ಯಾಕ್ಸ್ ನಾಷ್ಟ ಥರ ಖಾರ ಮಂಡಕ್ಕಿ ಮಾಡಿರ್ತೀವಿ ಮೊದಲೇ, ಅದನ್ನ ಸೇವ್ ಜೊತೆಗೆ ಹಚ್ಚಿ ಕೊಟ್ವಿ. ಅದಿಷ್ಟ ಆದಮೇಲೆ ಬುತ್ತಿ ಅದನ್ನೆಲ್ಲ ಪೂಜೆ ಮಾಡಿ ಬುತ್ತಿ ಬಿಚ್ಚಬೇಕು. ಅಷ್ಟು ಯಾವ ಥರ ಎಲ್ಲ ಇರುತ್ತೆ ಆಮೇಲೆ ನಾನು ನಿಮಗೆ ಪ್ರತಿಯೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಗೊತ್ತೇ ಇರತ್ತೆ ನಿಮಗೆ. ಮಾಮೂಲಿಯಾಗಿ 2-3 ಥರ ಕಾಳು ಪಲ್ಯ, ಬದ್ನೆಕಾಯಿ, ಎಣ್ಣೆಗಾಯಿ, ಚಟ್ನಿ ಪುಡಿ, ಆಮೇಲೆ ಕರ್ಜಿಕಾಯಿ, ಇವು ಕಂಪಲ್ಸರಿ. ಇವಿಷ್ಟು ಅಡುಗೆಗಳು ಮಾತ್ರ ಯಾವುದೇ ಬುತ್ತಿ ತಂದರೂ ಕೂಡ ಬೀಗರು ಇವಿಷ್ಟು ಅಡುಗೆ. ಆಮೇಲೆ ಬಾಣ ಅಂತೀವಿ, ಒಂದಷ್ಟು ಕಡೆ ಬಾಣ ಅಂತಾರೆ, ಒಂದಷ್ಟು ಕಡೆ ಮೊಸರನ್ನ ಬುತ್ತಿ ಅಂತಲೂ ಕರೀತಾರೆ. ಮೊಸರನ್ನ ಅದು ಉಂಡೆ ಮಾಡಿಟ್ಟಿರ್ತಾರಲ್ಲ ಅದು, ಕರ್ಜಿಕಾಯಿ, ಮತ್ತು ಇನ್ನೊಂದು ಯಾವುದಾದ್ರೂ ಸ್ವೀಟು. ಈ ರೀತಿ ಮಾಡೋರು ಇದೇ ಥರ ಮಾಡ್ತಾರೆ. ಅವ್ರವ್ರು ಏನು ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕೊಂಬಂದಿರ್ತಾರೆ. ಅದು ಇಂತಿಷ್ಟೇ ಅಂತೇಳಿ ಕಂಪಲ್ಸರಿ ತರಬೇಕಂತ ಇಲ್ಲ. ಒಂದಷ್ಟು ಜನ ಶಕ್ತಿ ಇದ್ದವರು ಅವ್ರ ಶಕ್ತಿ ಎಷ್ಟಿರ್ತೋ ಹಂಗೆ ತಂದಿರ್ತಾರೆ ಬುತ್ತಿನ. 250 ಕರ್ಜಿಕಾಯಿ, 500ವರೆಗೆ ಕರ್ಜಿಕಾಯಿನ ಹಾಕ್ತಾರೆ. ಆ ರೊಟ್ಟಿ ಕೂಡ ಹಾಗೆ 250, 500 ಈ ಥರ ಎಲ್ಲ ರೊಟ್ಟಿ ಮಾಡಿಸಿರ್ತಾರೆ, ಜೋಳದ ರೊಟ್ಟಿ. ಇದು ಇಲ್ಲಿ ತರೋಂಥ ಬುತ್ತಿ ಒಳಗೆ ಇರೋವಂಥ ಅಡುಗೆಗಳ್ರಿ. ಈಗ ನಾವು ಚಾಲು ಮಾಡಿದ್ವಿ ಇದನ್ನೆಲ್ಲ ರಸನ ಕೊಡೋಕೆ. ನೋಡ್ತಿರ್ಬೋದು ಮನೆ ಅಂತೂ ಹಾಲ್ ಫುಲ್ ಆಗಿತ್ತು. ಆದರೆ ಲಾಸ್ಟ್ ಟೈಮು ಹೋಳಿಗೆ ಊಟಕ್ಕೆ ಬಂದಾಗ ಲೋಕಲ್ ಜಾಸ್ತಿ ಜನ ಬಂದಿದ್ದರು. ಈ ಊರವರು, ನಮ್ಮ ಮಾಮಾರ ಊರವರು ಭಾಳ ಜನ ಬಂದಿದ್ದರು. ಹಾಗಾಗಿ ಮನೆ ಫುಲ್ ತುಂಬಿತ್ತು. ಇಲ್ಲಿ ಜಾಸ್ತಿ ಇದ್ದವ್ರಿಗೆ ಭಾಳ ಜನ ಕರೆದಿದ್ದಿಲ್ಲ ನಾವು. ಇದೇ ಊರವ್ರಿಗೆ ಬಂದಂಥ ಬೀಗರು ಮತ್ತು ಮನೆಗೆ ಬಂದಿರ್ತಾರಲ್ರಿ ಅಡ್ಡ ಬೀಗರು, ಅವ್ರು ಮಾತ್ರ ಇದ್ದಿದ್ದು. ಆಮೇಲೆ ಈ ಮನೆಯೊಳಗನ ನಾವೇ ಬೀಗರುಗಳಾಗಿ ಬೇರೆ ಬೇರೆದವರು ಬಂದಿದ್ದು ಕಡಿಮೆ. ಇದಕ್ಕೆ ನೆಕ್ಸ್ಟ್ ಈಗ ನಾವು ತೊಗೊಂಡೋಗೋದಿರ್ತಲ್ರಿ ಆವಾಗ ಬರ್ತಾರೆ ಜಾಸ್ತಿ ಜನ. ಇವರು ತಂದು ಕೊಟ್ಟು ಒಂದು 2 ಅಥವಾ 3-4 ದಿನದಲ್ಲೇ ಕೊಟ್ಬಿಡ್ಬೇಕು ನಾವು ಒಯ್ದು. ಅದು ನೆಕ್ಸ್ಟ್ ಶುರುವಾಕೈತಿ. ನೆಕ್ಸ್ಟ್ ಲಾಗ್ನಾಗೆಲ್ಲ ಬರ್ತೈತಿ, ನಾವು ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ರೆಗ್ಯುಲರಾಗಿ ವಿಡಿಯೋಸ್ನ ನೋಡ್ಕೊತಾ ಬರ್ರಿ. ನೋಡ್ತಿರ್ಬೋದು ಎಲ್ಲನೂ ಮುಗೀತು. ಬರೀ ಈಗ ಹಾಗೆ ಒಳಗಡೆ ಬಂದರೆ ಇವೆಲ್ಲನೂ ತಯಾರಿ ಮಾಡಿ ಇಟ್ಟಿದ್ದೀವಿ ಮೊದಲೇ, ಅದೆಲ್ಲನ ಹಾಕಿ ಕೊಡಾಕತ್ತೀವಿ. ಸಾಕು ಬಿಡ್ರಿ, ಅಲ್ಲಿ ಅವ್ರ ಮನ್ಯಾಗ ಇಲ್ಲ ಇಡ್ರಿ ಬೇಗ. ಈಗ ನೋಡ್ರಿ ಚಹಾ ನಾಷ್ಟ ಎಲ್ಲ ಕೊಟ್ಟಿದ್ದಾತು. ಈಗ ಬುತ್ತಿ ಪೂಜೆ ಮಾಡೋಕೆ ಅಂಗಡಿ ಮಾಡಾಕತ್ತೀವಿ. ಎಲ್ಲನೂ ನೋಡಿರಿ ನೀವು, ಎಲ್ಲ ತಯಾರಿ ಅಂತ ಮಾಡಿಟ್ಟಿದ್ವಿ, ಕಳಶ ಅದೆಲ್ಲನೂ. ಈಗ ಪೂಜೆ ಮಾಡಿ ಬುತ್ತಿ ಬಿಚ್ಚಾಕತ್ತೀವಿ.
ಈಚೆ ಇಡ್ತೇನೆ ಕುದಿಯಕ್ಕೆ ಅದು ಸಣ್ಣಗಿತ್ತಿಲ್ಲ ಚೆನ್ನಾಗೈತಿಲ್ಲ ಇಷ್ಟ ತಾಗದ ಇಟ್ಬಿಡು ಸರ್ ಆಚೆ ಕಡೆ ಈಚೆ ಕಡೆ ಇಟ್ಬಿಡು ಅದು ಆರಿ ಬಿಡ್ತದೆ ಎಣ್ಣೆ ಹಾಕೈತಿ ಹಂಗ ದೀಪ ಹಚ್ಚಿ ಆ ಪಾಟಿ ಹೇಳ್ತದೆ ಪಾಪ ಸಣ್ಣಕ್ಕೆ ಚಿನ್ನ ಮತ್ತೆ ಹಾಕ್ಬಿಡೋದು ಚಿನ್ನ ಅದ ಈಗಲೂ ಅದು ನೋಡ್ತೀರ ಯಾಕೆ ಪೂಜಾ ಪ್ಯಾಕೆಟ್ ಹರಿಯವ ಹೆಸರು ಹೇಳ್ಬೇಕಾ ನೀವು ಯಾಕೆ ಕೇಳಿಲ್ಲ ಹೇಳಿಲ್ಲ ನಾ ಕೇಳಿ ನೀವು ಯಾರು ಹುಡುಗಿರಪ್ಪ ಸುಮ್ಮನೆ ಇರಲ್ಲ ಅದ್ರಲ್ಲಿ ಹೋಗಿಲ್ಲ ಅವು ಏನು ಮಾಡ್ಬೋದು ರೇಣುಕ ಕಳಿಸಿದ್ರ ಗಟ್ರ ಕಟ್ಟಲ್ಲ ಹೋಗಿ ನಡೀತೈತಿ ಹೆಸರು ಮೇಲೆ ಹೊಡಕಲ್ಲಿ ಹಾಂ ಹಿಡ್ತೀನಿ ಅಯ್ಯೋ ಚಂದ ಒಂದು ಓಡ ನಾನು ನಿಮ್ಮಂದಾಗ ನಮ್ಮ ಊರ ಕಲ್ತಿಲ್ಲ ಹಾಯ್ ನಮಗೆ ಕುಂದ್ರೆ ಸಣ ಬರ್ರಿ ಮತ್ತ ಬಿಸಿಲು ಈಗ ದೂರದಾರ ಪಾಪ ಅವರು ಅವಸರ ನೋಡು ಹೊಳ್ಳಿ ಹೋಗ್ಬೇಕಂತಂದ್ರೆ ಇವತ್ತೊಂದು ದಿನ ಇರಿ ನಾಳೆ ಹೋಗೋದು ಮಗಳು ಎಲ್ಲ ಬಿಟ್ಕೊಂಡು ಅಳೋಡು ಹುಡ್ರನ್ನ ನಮ್ಮೂರಾಗ ನಿನ್ನೆ ಮಳೆ ಮಾಡಿ ಎದ್ದು ಗಾಳಿ ಎದ್ದು ಕರೆಂಟ್ ಇದ್ರು ಗಾಡ ಎದ್ದು ಏನೇನಾರು ಮಾಡ್ಬೇಕಂದ್ರೆ ಚಪಾತಿ ಕಡೆ ಪುಟಿ ತಕ ಕಡೆ ತೆಗೀರಿ ಅವನಿಷ್ಟು ಫೋನ್ ಬಂದು ನೋಡೋಣ ಹೆಚ್ಚು ಬೇಸ
ಈಗ ನಾಟ ಹಾಕೊಡ ಅವ್ನ ಕಟ್ಬಿಡ ಕಟ್ಟಿದ್ದು ಬಿಸಿ ಹಂಚಿಂದ ಹಂಗಲ್ಲ ಬುತ್ತಿ ಹೋಗಂತ ಕೊಯ್ಲಿ ಅವ್ರ ಊಟಕ್ಕೆ ತಿಂದು ಯಾವ ಕರಿ ಇದೊಂದಿನ ಕಾಲಪ್ಪ ಊಟ ಕೊಡ್ಬಲ್ಲ ಸಣ್ಣ ಸಣ್ಣ ಒಂದು ಜಾಸ್ತಿವ ನಾವು ಊಟ ಕೊಡ್ಬೋದು ಗಂಡ್ಮಕ್ಳು ಮತ್ತು ಈಗೇನು ಮಾಡ್ಕೊಡ್ತಾರಪ್ಪ ಇದು ಕೈಲಿಡೋದು ಹಿಡಿ ದಬ ಹಿಡಿ ಕುಟ್ಟಿನ ಇದ್ರ ರೊಟ್ಟಿ ಹಾಕಿ ರೊಟ್ಟಿ ಹಾಕಿದ್ರೆ ಈಗ ನೋಡ್ರಿ ಬುತ್ತಿನ ಪೂಜೆ ಮಾಡಿ ಎಲ್ಲ ಬುತ್ತಿನ ಬಿಚ್ಚಿದ್ವಿ ತೋರಿಸಿದ್ವಿ ನೋಡ್ತಿರ್ಬೋದು ಏನೆಲ್ಲ ತಂದಿದ್ರು ಅಂತೇಳಿ 2 ಥರ ಕಾಳು ಪಲ್ಯ, 1 ಎಣ್ಗಾಯಿ ಪಲ್ಯ, ಚಟ್ನಿ, ಮೊಸರನ್ನ, ರೊಟ್ಟಿ, ಚಪಾತಿ, ರವೆ ಉಂಡೆ, ಇಷ್ಟು ಕರ್ಚಿಕಾಯಿ ಇಷ್ಟು ತಂದಿರೋಂಥ ಬುತ್ತಿ. ಪ್ರತಿಯೊಂದನ್ನು ತೆಗೆದು ಪ್ರತಿಯೊಂದ್ರಾಗೂ ಒಂದೊಂದು ರೊಟ್ಟಿ ಚಪಾತಿ ಇಟ್ಟು ತಂದಿರೋಂಥ ಎಲ್ಲ ಐಟಮ್ಸ್ನ ಇಟ್ಟು ಒಂದು ಬುಟ್ಟಿ ತುಂಬ 1 ಅಥವಾ 2 ಎಷ್ಟಿರೋದು ಅಷ್ಟು ಅವ್ರವ್ರ ಇಷ್ಟ ರೀ, ಎಷ್ಟು ಹಂಚ್ಬೇಕಂತ ಅಂದ್ಕೋತಾರೋ ಅಷ್ಟು ಜನಕ್ಕೆ ಊರಾಗ ಪ್ಲಾಟ್ನಾಗ ಮನೆಗೆ ಹೋಗಿ ಹಂಚಿ ಬರಬೇಕು. ಅದಕ್ಕೆ ಅದೆಲ್ಲನೂ ತಯಾರಿ ಮಾಡ್ಕೊಳಕತ್ತಿದ್ವಿ. ಇಂಥದ್ರಾಗ ಎಷ್ಟು ಜನ ಇದ್ರೂ ಕಡಿಮೆನೇ ಹಂಚ್ಬಿಡ್ತೈತ್ರಿ. ಯಾಕಂದ್ರೆ ಮಾಡುವಾಗ ಪ್ರತಿಯೊಂದೂ ಐಟಮ್ಸ್ ಹಚ್ಚಿರ್ತಾವಲ್ರಿ, ಪ್ರತಿಯೊಂದು ಒಂದೊಂದು ಹಚ್ಬೇಕು ನೀಟಾಗಿ. ಅದು ಕೂಡ ಒಂದು ರೊಟ್ಟಿ ಪಲ್ಯ ಒಂದು ಅಂದರೆ ಒಂದು ಮನೆಗೆ ಕೊಡ್ತೀವಲ್ಲ ಅದ್ರೊಳಗೆ ಒಂದ್ರಾಗೂ ಒಂದೇನು ಕಡಿಮೆ ಆಗ್ಬಾರ್ದು. ಕಡಿಮೆ ಅನ್ನೋಕ್ಕಿಂತ ಮಿಸ್ ಆಗಬಾರ್ದು. ಹಾಕ್ತಾನೆ ಒಂದಿಲ್ಲ ಒಂದು ಮರಿತ ಚಾನ್ಸಸ್ ಭಾಳ ಇರ್ತೈತಿ ಇಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ 2 ಅಥವಾ ಒಂದೊಂದು ಹಿಡ್ಕೊಂಡು ಕೂತ್ಕೊಂಡಿದ್ವಿ ಅಂದರೆ ಯಾವುದು ಮಿಸ್ ಆಗೋಲ್ಲ ಅಂಥೇಳಿ. ನೋಡ್ತಿರ್ಬೋದು ಕಂಪ್ಲೀಟಾಗಿ ರೆಡಿ ಆಗೈತಿ. 1 ಬುಟ್ಟಿ ಕಳಿಸಿದ್ವಿ ಆಲ್ರೆಡಿ ನಾವು. ಇದು 2ನೇ ಬುಟ್ಟಿ. ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಹೋಗಿ ಹಂಚಿ ಬರ್ತಾರೆ. ಎಲ್ಲನೂ ತಯಾರು ಮಾಡೀವಿ. ಹಾಗೆ ನಮ್ಮ ತಮ್ಮನ ಹೋಗಿದ್ದ ಜೊತೆಗೆ. ಒಬ್ಬರು ಹೋಗೋದಿಲ್ಲ, ಆಲ್ಮೋಸ್ಟ್ ಇಬ್ಬರು ಹೋಗ್ತಾರೆ. ಯಾಕಂದ್ರೆ ಜಾಸ್ತಿ ತೊಗೊಂಡು ಹೋಗಿರ್ತೀವಲ್ರಿ, ಜಾಸ್ತಿ ಪ್ರಮಾಣದೊಳಗೆ ಮತ್ತು ಚೆಲ್ಲೋದು ಆ ಥರ ಎಲ್ಲ ಹಾಕಿರ್ತೈತೆ ಅಂತೇಳಿ ಒಬ್ಬರು ಬುಟ್ಟಿ ಹಿಡ್ಕೊಂಡ್ರೆ ಒಬ್ಬರು ತೆಗೆದು ಮನೆಗೆ ಕೊಡ್ತಾರೆ. ಇದು ಪದ್ಧತಿ. ಇದೊಂಥರ ಚಂದ ರೀ ನಮ್ಮ ಕಡೆ ಪದ್ಧತಿ. ಯಾಕಂದ್ರೆ ಮನೆಯೊಳಗೆ ಏನೋ ಒಂದು ಕಾರ್ಯ ನಡೆಯತೈತೆ ಅಂದರೆ ಆಲ್ಮೋಸ್ಟ್ ಜನಗಳಿಗೆ ಗೊತ್ತಿರೋದಿಲ್ಲ ಒಬ್ಬರು ಮನೆಗೆ ಇಂಥದ್ದು ಆಗೈತಿ ಅಂತೇಳಿ. ಒಬ್ಬರು ಪ್ರೆಗ್ನೆಂಟ್ ಇರಲಿ, ಇಲ್ಲ ಒಬ್ರಿಗೆ ಮದುವೆ ಫಿಕ್ಸ್ ಆಗಿರಲಿ ಅಂಥೇಳಿ ಅದೆಲ್ಲ ಗೊತ್ತಾಗಲಿ ಅನ್ನೋ ಒಂದು ಇದ್ರ ಹಿಂದಿನ ಉದ್ದೇಶ ರೀ. ಈ ಥರ ಬುತ್ತಿ ತಂದಾರ, ಇವ್ರ ಮನೆಯಾಗ ಮದುವೆ ಫಿಕ್ಸ್ ಐತಿ, ಇಲ್ಲ ಈ ಥರ ಸೀರೆ ಕಾರ್ಯ ಮಾಡಾಕತ್ತಾರ, ಪ್ರೆಗ್ನೆಂಟ್ ಇದ್ದಾರೆ ಅಂಥೇಳಿ ಒಂದು ಈ ರೀತಿಯಾಗಿ ಸಿಹಿ ಮತ್ತು ಈ ಥರ ಎಲ್ಲ ಊಟಗಳನ್ನು ಹಂಚಿ ಅವ್ರ ಖುಷಿನ ಹಂಚಿ ವ್ಯಕ್ತಪಡಿಸಿ ವಿಷಯನ ಗೊತ್ತು ಮಾಡಿ ಬರೋ ಅಂಥ ಒಂದು ಉದ್ದೇಶ. ಇದನ್ನು ಮಾಡೋದ್ರ ಹಿಂದಿನ ಉದ್ದೇಶ ಇದು ರೀ. ನಾವು ಕೇಳಿರೋ ಮಟ್ಟಿಗೆ ನಮಗೂ ದೊಡ್ಡವರು ನಮ್ಮ ಅಮ್ಮ ಅವರೆಲ್ಲ ಹೇಳಿರೋದು. ಈಗ ನೋಡ್ತಿರ್ಬೋದು 1 ಬುಟ್ಟಿ ಆಯಿತು. ಇದು 2ನೇ ಬುಟ್ಟಿನ ರೆಡಿ ಮಾಡೀವಿ. ಇನ್ನೂ ಸ್ವಲ್ಪ ಕಡಿಮೆ ಬಿತ್ತು. ಮೇಯ್ನಾಗಿ ನಾವು ಕುರುಬರು ಬಂದರೆ ಈ ಕಡೆ ನಮ್ಮ ಬಳಗ ಅಂತೇಳಿ ಜಾಸ್ತಿ ಐತಿ. ಸೊ ಹಾಗಾಗಿ ಜಾಸ್ತಿನ ಹಂಚ್ತಾರೆ ಇವರು. 1 ಮನೆ ಕೊಟ್ಟರೆ 1 ಮನೆ ಬೇಜಾರಾಗ್ಬಿಡ್ದು ಅಂತೇಳಿ ಸಾಧ್ಯ ಆದಷ್ಟು ಜಾಸ್ತಿನ ಕವರ್ ಮಾಡೋಕೆ ಪ್ರಯತ್ನ ಪಟ್ಟಿರ್ತೀವಿ ರೀ ನಾವು. ಇನ್ನೂ ಇಷ್ಟೊಂದು ಅಡುಗೆಗಳು ಉಳಿದಿತ್ತು. 2 ಬುಟ್ಟಿ 3 ಬುಟ್ಟಿ ಹಂಚಿದ್ರು ಕೂಡ ಇಷ್ಟ ಎಲ್ಲ ಆದಮೇಲೆ ಮತ್ತು ನಾವು ಬಂದಂಥ ಬೀಗರಿಗೂ ಊಟ ಕೊಡ್ತೀವಿ. ನೀವು ನೋಡಿರ್ಬೋದು, ನಾವು ಊರಿಂದ ಬಂದ್ಬಿಟ್ಲೇನ ನಾವು ಮನೆಯೊಳಗೆ ದೊಡ್ಡ ದೊಡ್ಡೊಳಗೆ ಅನ್ನ ಸಾರು ಎಲ್ಲನ ಮಾಡಿಟ್ಟಿದ್ವಿ. ಇದಿಷ್ಟು ಊಟ ಕೊಟ್ಟು ಇದ್ರ ಜೊತೆಗೆ ಅನ್ನ ಸಾರು ಅದೆಲ್ಲ ಊಟ ಕೊಟ್ಟು ಬೀಗರಿಗೆ ಅವರಿಗೆ ಸ್ವಲ್ಪ ಮರ್ಯಾದೆ ಮಾಡ್ತೀವಲ್ರಿ ಅದೆಲ್ಲ ಮಾಡಿ ಕಳಿಸ್ಬೇಕು. ಈಗ ನೋಡ್ತಿರ್ಬೋದು ಇದು 3ನೇ ಬುಟ್ಟಿ ಹಂಚಕ್ಕೆ ಹೋಗಕತ್ತಿದ್ವಿ. ಈ ಸರಿ ನಮ್ಮವ್ವ ಮತ್ತು ನಮ್ಮ ಅಕ್ಕ ಹೊಂಟಾರಿ. ಫಸ್ಟ್ ನಮ್ಮ ಚಿಕ್ಕಮ್ಮ ಹೋಗಿದ್ರು, ಈ ಸರಿ ನಮ್ಮ ಅಕ್ಕ ಹೊಂಟ್ರೆ. ಆವಾಗ ಮತ್ತು ನಮ್ಮ ತಮ್ಮನೂ ಹೋಗಿದ್ದ. ಈ ರೀತಿಯಾಗಿ ಪದ್ಧತಿ ನೋಡ್ರಿ. ಇದು ಬೀಜ ಬುತ್ತಿ ಹಂಚೋದು. ನೆಕ್ಸ್ಟ್ ಇನ್ನೊಂದು 3 ದಿನ ಅಥವಾ 4 ದಿನದಲ್ಲಿ ನಾವು ಒಂದೊಂದೇ ತಯಾರಿ ಮಾಡ್ತೀವಿ ರೀ. ಇವರು ಡೈರೆಕ್ಟ್ ತಂದಿದ್ದನ್ನು ತೋರ್ಸಾಕತ್ತೀನಿ. ಈ ಸರಿ ನಾವೇ ಮಾಡ್ತೀವಲ್ರಿ, ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ ವ್ಲಾಗ್ಸ್ ಎಲ್ಲ. ದಯವಿಟ್ಟು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಈಗ ಅದಿಷ್ಟ ಆಯ್ತು ರೀ. ಇಲ್ಲಿ ನೋಡ್ತಿರ್ಬೋದು ಮನೆ ಎಲ್ಲ ಹೆಂಗೆ ಹರಡೈತಿ ಅಂತೇಳಿ. ಮನೆ ತುಂಬ ಬರೀ ಊಟದ ಪದಾರ್ಥಗಳೇ ಇದಾವೆ. ಹಂಚೋರು ಹಂಚಿ ಬಂದು ಮನೆಗೆ ಬಂದಮೇಲೆ ನಾವೀಗ ಬಂದಂಥ ಬೀಗರಿಗೆ ಅವ್ರಿಗೆಲ್ಲನೂ ಊಟ ಕೊಡ್ಬೇಕು ರೀ. ನೋಡ್ತಿರ್ಬೋದು ಎಲ್ಲರೂ ಬಂದ ಬಿಟ್ರು. ನಾವು ಇದ್ದಿದ್ದು 3-4 ಜನ ಅಷ್ಟೇ ರೀ ಹಿಂಗೆ ಓಡಾಡೋದು. ನಮ್ಮ ತಮ್ಮ, ನಮ್ಮ ತಂಗಿ, ನಾನು, ರೇಣುಕಾ,
ಮದುವೆ ಮಾಡ್ಕೊಳ್ಳೋ ಹುಡುಗ ನಾನು ಅಷ್ಟೇ. ಮಿಕ್ಕಿದವರೆಲ್ಲ ದೊಡ್ಡವರು ಇದ್ದರು, ಅವ್ರ ಒಳಗಡೆ ಎಲ್ಲನೂ ರೆಡಿ ಮಾಡಿ ಕೊಡಾಕತ್ತಿದ್ರು. ನಾವು ಎಲ್ರಿಗೂ ಊಟ ಬಡ್ಸಾಕತ್ತಿದ್ವಿ ನೋಡ್ರಿ. ಪೂರ್ತಿ ಮನೆಯೆಲ್ಲ ಈ ರೀತಿಯಾಗಿ ತುಂಬಿತ್ತು. ನೀವು ಲಾಸ್ಟ್ ಟೈಮು ನಾವು ಹೋಳಿಗೆ ಊಟಕ್ಕೆ ಬಂದಿದ್ರಲ್ರಿ ಹೆಣ್ಣಿನ ಕಡೆದವ್ರು, ಅವಾಗೆಲ್ಲ ಆಮೇಲೆ ಎಂಗೇಜ್ಮೆಂಟ್ ಮಾಡಿದಾಗೆಲ್ಲ ಹುಡುಗಿನ ತೋರಿಸಿಲ್ಲ ನೀವು, ಹಂಗೆ ಹಿಂಗೆ ಅಂತೇಳಿ ಎಲ್ಲ ಕಮೆಂಟ್ ಮಾಡಿದ್ರಿ. ಇಲ್ಲರಿ, ಅದಕ್ಕೂ ಕಾರಣ ಐತಿ. ನೆಕ್ಸ್ಟ್ ಬರೋ ಲಾಗ್ಸ್ನಾಗೆಲ್ಲ ಹುಡುಗಿನ ತೋರಿಸ್ತೀನಿ ನಾನು. ಈಗ ಸದ್ಯಕ್ಕೆ ತೋರ್ಸಾಕತ್ತಿಲ್ಲ ಅಷ್ಟೇ. ಈ ಕಾರ್ಯಕ್ಕೆಲ್ಲ ಅವರೆಲ್ಲ ಬರೋದಿಲ್ಲ, ಅವ್ರ ಕಡೆದವ್ರು, ಹೆಣ್ಣಿನ ಕಡೆದವ್ರು ಬಂದಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ಒಂದೊಂದೇ ಮದುವೆ ಅವೆಲ್ಲ ಚಾಲು ಹಾಕವಲ್ರಿ, ಅವಾಗೆಲ್ಲ ನಿಮ್ಗೆ ಹುಡುಗಿನ ತೋರಿಸ್ತೀವಿ. ಈಗ ನೋಡ್ತಿರ್ಬೋದು ಎಲ್ಲರದ್ದು ಊಟ ಆಲ್ಮೋಸ್ಟ್ ಎಲ್ಲ ಆಯಿತು. ಯಪ್ಪ ನಾವು ಬರೋದು ಅವತ್ತಿನ ದಿನವೇ ಆಗಿರೋದು. ನಾವು ಊರಿಗೆ ಬಂದೆ ಅಲ್ರಿ, ಅವತ್ತಿನ ದಿನವೇ ಅವರು ಬಂದಿದ್ದು ಬೀಗರು. ಎಲ್ಲ ಎದೆ ಮೇಲೆನೇ ಆಗ್ಬಿಡ್ತು. ಈಗ ನೋಡ್ತಿರ್ಬೋದು ಎಲ್ಲ ಮುಗೀತು. ಇದು ಪದ್ಧತಿ ಐತ್ರಿ, ಖಾಲಿ ಪುಟ್ಟಿ ಬರೀ ಬುಟ್ಟಿ ಕಳಿಸ್ಬಾರ್ದು ಅಂತೇಳಿ. ಹಾಗಾಗಿ ಅವ್ರು ಏನು ತಂದಿದ್ರು ಎಲ್ಲದ್ರಾಗೂ ಒಂದಷ್ಟು ಆಹಾರನೆಲ್ಲ ಐಟಮ್ಸ ತೊಗೊಂಡು ಮತ್ತೆ ಬುತ್ತಿ ಕಟ್ಟಿ ಅದೇ ಬುಟ್ಟಿ ಒಳಗೆ ಹಾಕಿ ಕೊಟ್ಟು ಕಳಿಸೋದ್ರಿ ಪದ್ಧತಿ. ಅದ್ರ ಜೊತೆಗೆ ಇರ್ತಾವ್ರಿ ಉಡಿ ಸಾಮಾನು, ಕಾಯಿ, ಜಂಬರ್ ಪೀಸು ಅದಿಷ್ಟನ್ನ ಇಟ್ಟು ಒಂದಷ್ಟು ಸ್ವಲ್ಪ ಎಲ್ಲ ಅಡುಗೆನ ಇಟ್ಟು ಕಟ್ಟಿ ವಾಪಸ್ ಕಳಿಸಿದ್ವಿ ನೋಡ್ರಿ. ಈ ರೀತಿಯಾಗಿ ಇತ್ತು ನಮ್ಮ ತಮ್ಮನ ಹೆಂಡತಿ ಕಡೆದವರು ಬೀಜ ತಂದಿರೋಂಥ ಒಂದು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಈಗ ನಾವು ಬೀಗರಿಗೆ ಗಾಡಿ ಹಚ್ಕೊಂತೀವಿ. ಸಾಕು ನೋಡ್ರಿ, ಬೀಗರೆಲ್ಲ ಕಳಿಸಿ ಬಂದ